ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ನೀವು ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಆಸೆ ಈಡೇರಿಸಿದ ಜೈಲಾಧಿಕಾರಿಗಳು. ಮೂಡಾ ಹಗರಣ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಅವರನ್ನು ರಾಜ್ಯ ಸರ್ಕಾರ ಅಮಾನತು ಮಾಡಿದೆ. ಮುಂಬೈಯಲ್ಲಿ ಎಸಿಬಿ ದಾಳಿ, ಶೌಚಾಲಯದಲ್ಲಿ ದುಡ್ಡು ಎಸೆದ ಅಧಿಕಾರಿ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ, ರಾಜಮಾತೆ ವಿರೋಧ. ಶಿವಮೊಗ್ಗ ಜೈಲಿನಲ್ಲಿ ಬೀಡಿ ಸಿಗರೇಟ್ಗಾಗಿ ಕೈದಿಗಳ ಪ್ರತಿಭಟನೆ. ಕೆಆರ್ಪೇಟೆ ಪುರಸಭೆ ಅಡ್ಡ ಮತದಾನ, ಜೆಡಿಎಸ್ ಭದ್ರಕೋಟೆಯಲ್ಲಿ ಕೈವಶವಾದ ಉಪಾಧ್ಯಕ್ಷರ ಹುದ್ದೆಗೆ ಸೌಭಾಗ್ಯ ಉಮೇಶ್ ಆಯ್ಕೆ. ಮೂಡಾ ಪ್ರಕರಣ, ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ, ಹೈಕೋರ್ಟ್ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆ. ಶ್ರೀರಂಗಪಟ್ಟಣ ದಸರಾ ವಿಜೃಂಭಣೆಯ ಆಚರಣೆ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿಕೆ. ಕೇಕ್ಗಳಲ್ಲಿ ಹೆಚ್ಚು ಕಲರ್ ಬಳಕೆ ಕಾಡುತ್ತಿವೆ ರೋಗಗಳು, ಆಹಾರ ಇಲಾಖೆ ಸ್ಪಷ್ಟನೆ. ಕೆಆರ್ಪೇಟೆ ಗವಿಮಠ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ. ಕೆಆರ್ಪೇಟೆ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಬಸವನ ಪುಣ್ಯತಿಥಿ, ಗ್ರಾಮಸ್ಥರಿಂದ ವಿಶೇಷ ಪೂಜೆ. ಬಿಜೆಪಿ ಸದಸ್ಯತ್ವ ನೋಂದಣಿಯಲ್ಲಿ ಪ್ರಥಮ ಬಹುಮಾನ 10 ಗ್ರಾಂ ಚಿನ್ನ, ವಜ್ಜಲ್ ಘೋಷಣೆ. ಐತಿಹಾಸಿಕ ಸೂಡಿ ದೇವಸ್ಥಾನದ ನಾಗಕುಂಡ ಪುಷ್ಕರಣಿ ಸ್ಥಳ ವೀಕ್ಷಣೆ. ಬೆಂಗಳೂರಿನಲ್ಲಿ ಬೈಕ್ಗೆ ಗುದ್ದಿ ಫ್ಲೈಓವರ್ನಿಂದ ಕೆಳಗೆ ಹಾರಿಬಿದ್ದ ಕಾರು, 5ವರಿಗೆ ಗಂಭೀರ ಗಾಯ. ಯಾರದ್ದೋ ಹೇಳಿಕೆ ಆಧರಿಸಿ ಸಭೆ ಮಾಡಲು ಆಗುವುದಿಲ್ಲ, ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.